Good morning, boys. So ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ದಿಸ್ multi-day ride. Going to Bangalore straight from Karwar. So we had stayed in Hotel Premier. Good rooms, but the food is bad. ಒಬ್ಬರು ಇನ್ಸ್ಟಾಗ್ರಾಮ್ ಫಾಲೋವರ್ ಬಂದಿದ್ದಾರೆ, ಅಭಿ ಅಂತ. ಹಾಯ್ ಅಭಿ, ಥ್ಯಾಂಕ್ಸ್ ನಮ್ಮ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಒಳ್ಳೆ ಟಿಫನ್ನು ಹೋಟ್ಲ್ ತೋರಿಸಿದ್ರಿ. ಏನು ಗುರು ಹಿಂಗೆ ಜ್ಯೂಸ್ ಇಳಿತಾ ಇದೆ, ಗ್ಲೌಸ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು. ಬನ್ನಿ ಬ್ರೋ, ಜೊತೆಗೆ ತಗೊಳ್ಳೋಣ, ಸೆಲ್ಫಿ ಹೊಡೀರಿ. ಚಿತ್ತಾಲ್ ಪತಾಲ್ ನಗಿ ಏನಪ್ಪ ಬ್ಲಾಗರ್ಸ್, ಹೋಗೋಣ. ಅಭಿ ಬರ್ತೀವಿ ಬೆಂಗಳೂರು ಕಡೆ. ಹಾಂ, ಬೆಂಗಳೂರು ಕಡೆ ಬಂದಾಗ ಮೆಸೇಜ್ ಹಾಕಿ. ರೈನಾಕ್ಸ್ ಜಾಕೆಟ್ ಇರೋದ್ರಿಂದ ಸೇಫು. ಏರ್ ವೆಂಟ್ಸ್ ಇದೆ ನೋಡಿ, ಇದು ಏರ್ ವೆಂಟ್ಸ್ ಅಂತಾರೆ. ಈ ಜಿಪ್ ಮೂಲಕ ಇದನ್ನು ಓಪನ್ ಮಾಡಿಕೊಂಡ್ರೆ ಏರ್ ವೆಂಟಿಲೇಷನ್ ಇರುತ್ತೆ ಜಾಕೆಟ್ ಒಳಗೆ. ಇದೇನಾದ್ರು ಇಲ್ಲ ಅಂತಿದ್ರೆ ಇದು ಏರ್ ವೆಂಟ್ಸ್ ಬಂದು ಎಲ್ಲ ಕಡೆ ಇದೆ, ಹ್ಯಾಂಡು, ಚೆಸ್ಟ್ ಹತ್ರ, ಬ್ಯಾಕ್ ಹತ್ರ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಏರ್ ವೆಂಟಿಲೇಟ್ ಆಗ್ತಾ ಇದೆ. ಸೊ ಗಾಡಿ ಮೂವ್ ಆಗಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ಒಳಗಡೆ ಡಿಸ್ಕಂಫರ್ಟ್ ಇರಲ್ಲ. ಈ ಜಾಕೆಟ್ ಏನಾದ್ರು ಇಲ್ಲ ಅಂದಿದ್ರೆ ಫುಲ್ ಜ್ಯೂಸು, ಫುಲ್ ಸ್ವೆಟ್ಟು ಒಳಗೆ. ಅಯ್ಯೋ ರಾಮಸ್ವಾಮಿ. ಈ ವ್ಲಾಗು ಜಸ್ಟ್ ಸ್ಟ್ರೇಟ್ ಅಷ್ಟೇ, ಏನು ಎಕ್ಸ್ಪ್ಲೋರ್ ಏನು ಮಾಡ್ತಾ ಇಲ್ಲ, ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಒಂದು ಎಂಡ್, ಯಾವುದೇ ಕತೆಗೆ ಒಂದು ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ ಅಂದರೆ ಸರಿ ಹೋಗಲ್ಲ. ಹಾಗಾಗಿ ಲಾಸ್ಟ್ ಡೇನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆದರೆ ಜೋಗ ನೋಡ್ಕೊತೀವಿ, ಇಲ್ಲ ಅಂದರೆ ನೋಡಲ್ಲ. ವಾವ್, ಅಂದ್ಕೊಂಡೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ನಾವು ಕೈಗಾಗೆ ಬಂದ್ವಲ್ವಾ. ಸೊ ಕೈಗಾಯಿಂದ ಕಾರವಾರ 50 ಕಿಲೋಮೀಟರ್ ಚಿಲ್ಲರೆ ಇತ್ತು. ರಿವರ್ಸ್ ಯಾರು ಹೊಡಿತಾರೆ ಅಂದ್ಬಿಟ್ಟು ಹೀಗೆ ಮಾಡ್ಕೊಂಡ್ವಿ. ನೈಸ್. ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ಆರ್ ಬ್ಯೂಟಿಫುಲ್ ಅಂತಾರಲ್ಲ, ದಟ್ಸ್ ರಿಯಲಿ ಟ್ರೂ. ಹೇಗೆ ಪ್ಯಾಕಿಂಗ್ ಮಾಡ್ಕೊಳ್ಬೇಕು ಒಂದು ಲಾಂಗ್ ಮಲ್ಟಿ-ಡೇ ರೈಡ್ಗೆ ಅಂತ ತಿಳಿಸ್ತೀನಿ. ಸೊ ಹಿಮಾಲಯನ್ ಇಟ್ಟಿರೋರಿಗೆ ಪೈನೇರ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಪೈನೀರ್ ಬಾಕ್ಸ್. 2 ಪೈನೀರ್ ಬಾಕ್ಸ್ ಇರುತ್ತೆ. ಆಮೇಲೆ ಟ್ಯಾಂಕ್ ಮೇಲೆ ಸ್ಪೇಸ್ ಇರುತ್ತೆ. ಸೊ ಟ್ಯಾಂಕ್ ಮೇಲೆ ಒಂದು ಟ್ಯಾಂಕ್ ಬ್ಯಾಗ್ ತೊಗೊಳ್ಬೋದು. ಲೆಟ್ ಮೀ ಕ್ಲೋಸ್ ದ ವೈಸರ್ ಸೊ ದಟ್ ಮೈ ವಾಯ್ಸ್ ವಿಲ್ ಬಿ ಕ್ಲಿಯರ್. ಸೊ ಒಂದು ಟ್ಯಾಂಕ್ ಬ್ಯಾಗ್ ತೊಗೊಳ್ಬೋದು, 3,500 ಇದು. ಟ್ಯಾಂಕ್ ಬ್ಯಾಗಲ್ಲಿ ಎಲ್ಲ ನಿಮ್ಮ ಆಕ್ಸೆಸರೀಸ್ ಹಾಕೊಳ್ಬೋದು, ಲೈಕ್ ಪವರ್ ಬ್ಯಾಂಕ್ಸ್, ಚಾರ್ಜರ್ಸ್, ಕ್ಯಾಮ್ರಾ ಬ್ಯಾಟ್ರೀಸ್, ಆಮೇಲೆ ಟ್ರೈಪಾಡ್ಸ್, ಮೌಂಟ್ಸ್, ಈ ಥರ ಎಲ್ಲ ನೀವು ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಳ್ಬೋದು. ಆಮೇಲೆ ಹೈಡ್ರೇಷನ್ ಬ್ಯಾಗ್ ಅಂತಾರೆ. ಸೊ ಬೆನ್ಗೆ ಏನು ಹಾಕ್ಕೊಂಡಿದ್ದೀನಿ, ಇದು ಹೈಡ್ರೇಷನ್ ಬ್ಯಾಗ್. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಹೈಡ್ರೇಷನ್ ಪೈಪ್. ಇದರಲ್ಲಿ 3 ಲೀಟ್ರ್ ತನಕ ವಾಟರ್ ಸ್ಟೋರೇಜ್ ಇರುತ್ತೆ ಬ್ಲ್ಯಾಡರಲ್ಲಿ. ಸೊ ನಿಮಗೆ ದಾಹ ಆಗಿದಾಗೆಲ್ಲ ಈ ಪೈಪ್ನ ನೀವು ಯೂಸ್ ಮಾಡ್ಬೋದು ಹೆಲ್ಮೆಟ್ ಒಳಗೇ ವಿತ್ ಹೈಡ್ರೇಷನ್ ಬ್ಯಾಗ್. ಆ ಬ್ಯಾಗಲ್ಲಿ ಒಂದು ಮಿನಿಮಮ್ ಒಂದು 20 ಲೀಟರ್ಸ್ ಬ್ಯಾಗ್ ಹಾಕ್ಕೊಂಡ್ರೆ ಲೈಟ್ ವೆಯ್ಟ್ ಮೆಟೀರಿಯಲ್ಸ್. ಸೊ ಮಳೆ ಬಂದಾಗ ಟಕ್ಕನ್ಬಿಟ್ಟು ಡೆಕತ್ಲಾನ್ ಕವರ್ ಹಾಕೊಬೇಕು, ಎಸ್ಪೆಷಲಿ ಇನ್ ಮಾನ್ಸೂನ್ ರೈಡ್ಸ್. ಸೊ ಆಗ ರೈನ್ ಪ್ಯಾಂಟ್ ಆ್ಯಂಡ್ ರೈನ್ ಕವರ್ ಶುಡ್ ಗೋ ಇನ್ ದ ಬ್ಯಾಕ್ ಪ್ಯಾಕ್. ಶುಡ್ ಗೋ ಇನ್ ದ ಬ್ಯಾಕ್ ಪ್ಯಾಕ್. ಅಲ್ಲಿ ಸೆಲ್ಫಿ ಸ್ಟಿಕ್, ಒಂದು ದೊಡ್ಡದು ಮೋನೋಪಾಡು, ಒಂದು ದೊಡ್ಡ ಟ್ರೈಪಾಡು, DSLR ಸ್ಟ್ಯಾಂಡ್ ಬರುತ್ತಲ್ಲ ಆ ಟ್ರೈಪಾಡು, ಆಮೇಲೆ ರೈನ್ ಕವರ್ ಆ್ಯಂಡ್ ರೈನ್ ಪ್ಯಾಂಟ್ಸ್. ಸೊ ಇದು ಹೈಡ್ರೇಷನ್ ಬ್ಯಾಗ್ ಒಳಗೆ ಹೋಗುತ್ತೆ. ನೆಕ್ಸ್ಟು ಪೈನೀರ್ಸಿಗೆ ಬಂದರೆ
ನೀವು 2 ಬ್ಯಾಗ್ ಇಟ್ಕೊಳ್ಬೇಕು. ಲ್ಯಾಪ್ಟಾಪ್ ಬ್ಯಾಗ್ಸು ಅಥವಾ ಸ್ಕೂಲ್ ಬ್ಯಾಗ್ಸು ಯಾವುದಾದ್ರೂ 2 ಬ್ಯಾಗು. ಒಂದು ಬ್ಯಾಗ್ ಈ ಕಡೆ ಹೋಗುತ್ತೆ, ಒಂದು ಬ್ಯಾಗ್ ಆ ಕಡೆ ಹೋಗುತ್ತೆ. 2 ಬ್ಯಾಗಲ್ಲಿ ನೀವು ಹಾಕೊಳ್ಳೋ ಬಟ್ಟೆ, ಟಾಯ್ಲೆಟ್ರೀಸು, ಟವಲ್ ಎಕ್ಸೆಟ್ರಾ ನೀವು ಯೂಸ್ ಮಾಡೋ ಕ್ಲೋದಿಂಗ್ಸ್ ಜಾಸ್ತಿ. ಆಮೇಲೆ ಮೇಕ್ ಶೋರ್ ಯು ಕ್ಯಾರಿ ಎಕ್ಸ್ಟೆನ್ಷನ್ ಕೇಬಲ್, ಆಯಿತಾ. ಸೊ ಯು ವಿಲ್ ಹ್ಯಾವ್ ಟು ಚಾರ್ಜ್ ಅ ಲಾಟ್ ಆಫ್ ಥಿಂಗ್ಸ್ ವೆನ್ ಎವರ್ ಯು ಸ್ಟೇ. ಸೊ ಎಕ್ಸ್ಟೆನ್ಷನ್ ಕೇಬಲ್ ಆ್ಯಂಡ್ ಅಡ್ಯಾಪ್ಟರ್ಸ್ ಆರ್ ಮ್ಯಾಂಡೇಟ್ರಿ. ಸೊ ಅದೆಲ್ಲ ಹೋಗುತ್ತೆ. ಲೆಫ್ಟ್ ಪೈನೀಡ್ಸಲ್ಲಿ ಒಂದು ಬ್ಯಾಗು, ರೈಟ್ ಪೈನೀಡ್ಸಲ್ಲಿ ಒಂದು ಬ್ಯಾಗ್ ಹಾಕಿದಾಗ ಸೊ ನೀವು ಎಲ್ಲೇ ಸ್ಟೇ ಆದ್ರೂ ಯು ಡೋಂಟ್ ಹ್ಯಾವ್ ಟು ರಿಮೂವ್ ದ ಪೈನೀಡ್ ಬಾಕ್ಸ್. ಯು ಜಸ್ಟ್ ಹ್ಯಾವ್ ಟು ರಿಮೂವ್ ದೋಸ್ 2 ಬ್ಯಾಗ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ಕ್ಯಾರಿ ಟು ಯುವರ್ ರೂಮ್ಸ್. ಮತ್ತು ನೀವು ಅದೇ 2 ಬ್ಯಾಗ್ ತೊಗೊಂಡು ಬಂದ್ಬಿಟ್ಟು ಬಾಕ್ಸ್ ಒಳಗೆ ಇಟ್ಬೋದು. ಸೊ ಈ ರೀತಿ ನಿಮ್ಮ ಪ್ಯಾಕಿಂಗ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಹೌ ಐ ಪ್ಯಾಕ್. ನೋಡಿ, ಇದು ನೇವಲ್ ಬೇಸು. ಸೊ ನೇವಲ್ ಬೇಸ್ ಇನ್ ಕಾರವಾರ. ಇದು ಇಲ್ಲಿ INS ವಿಕ್ರಮಾದಿತ್ಯ ಇಲ್ಲೇ ಇದೆ ಇವಾಗ. ಸೊ ಇಟ್ಸ್ ಎ ಫ್ಲ್ಯಾಗ್ಶಿಪ್ ಆಫ್ ಇಂಡಿಯನ್ ನೇವಿ ಏರ್ಕ್ರಾಫ್ಟ್ ಕ್ಯಾರಿಯರ್. ಅದು INS ವಿಕ್ರಮಾದಿತ್ಯ. ಸೈಕಾಗಿರುತ್ತೆ ನೋಡೋಕ್ಕೆ, ಗೂಗಲಲ್ಲಿ ಹೊಡಿಬೋದು ನೀವು. ಸೊ ದಟ್ಸ್ ಇನ್ ಕಾರವಾರ. ಬಟ್ ಆಬ್ವಿಯಸ್ಲಿ ಪಬ್ಲಿಕ್ ವಿಸಿಟ್ ಇರಲ್ಲ. ಟೈಮ್ ಲ್ಯಾಪ್ಸ್ ನೋಡಿದ್ರಿ ಅಲ್ಲ, ಇನ್ನೂ ನೋಡಿ ಆ ರೇಂಬೋ ಅಲ್ಲೇ ಇದೆ. ಆ ರೇಂಬೋ ಕೆಳಗಿಂದ ಮೇಲೆ ಸಕ್ಕದಾಗಿ ಹೋಗಿದೆ ಟೈಮ್ ಲ್ಯಾಪ್ಸಲ್ಲಿ. ಸೊ ಈಗ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ನಮ್ಮ 5 ಡೇ ಟ್ರಿಪ್ ಏನಿತ್ತು ಟು ಯಲ್ಲಾಪುರ ಮಾನ್ಸೂನ್ 2.0 ರೈಡ್ ಮುಗಿಯುತ್ತೆ. ಸೊ ಇಲ್ಲೇ ಊಟ ಮಾಡಿ ಹೊರಡ್ತೀವಿ. ಸೊ ಪ್ರಾಬಬ್ಲಿ ಸುಮಾರು 9-10 ಗಂಟೆಗೆ ಬೆಂಗಳೂರು ರೀಚ್ ಆಗ್ಬೋದು. ಸೊ ಹಾಗಾಗಿ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗು. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಕಂಪ್ಲೀಟ್ ಸೀರೀಸ್. ಸೊ ತುಂಬ ವಾಟರ್ ಫಾಲ್ಸ್ ಇತ್ತು, ತುಂಬ ಮಜಾ ಆಗಿತ್ತು. ಅನ್ಪ್ಲ್ಯಾನ್ಡ್ ಟ್ರಿಪ್ ಆಯಿತು. ದ ಟ್ರಿಪ್ ವಾಸ್ ಫುಲ್ ಆಫ್ ಎವ್ರಿಥಿಂಗ್. ಸೊ ಇವಾಗ ನನ್ನ ಜೊತೆ ರೈಡ್ ಮಾಡಿದ್ದು ಗಿರಿ ಮತ್ತು ಶ್ರೀಹರಿನೂ ಇಲ್ಲೇ ಇದ್ದಾರೆ. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಅವ್ರ ಅಭಿಪ್ರಾಯ ತಿಳ್ಕೊಂಡ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ಗಿರಿ, ಹೇಗನ್ನಿಸ್ತು 5 ಡೇಸ್? 5 ಡೇಸ್ ಫುಲ್ಲು ಮಸ್ತು ಮಜಾ ಇತ್ತು. ಬರೀ ಫಾಲ್ಸೇ ನೋಡಿದ್ದೀವಿ. ಈ ಫಾಲ್ಸ್ ನೋಡಿ ನೋಡಿ ಕಣ್ಣಲ್ಲಿ ಏನೂ ಬೇರೆ ಕಾಣಿಸ್ತಾನೆ ಇಲ್ಲ. ಏನು ನೋಡಿದ್ರು ನೀರು ಬರೀ ನೀರೇ ಕಾಣಿಸ್ತಾ ಇದೆ. ಮತ್ತು ನನ್ನ ಅನ್ಎಕ್ಸ್ಪೆಕ್ಟೆಡಾಗಿ ಕೋಸ್ಟಲ್ ಕಡೆ ಹೋಗ್ಬಿಟ್ಟು ಕಾರವಾರ್ಗೆ, ಇದು ಡಿಫ್ರೆಂಟಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ಇವಾಗ ಜೋಗ ಬಂದಿದ್ದೀವಿ, ಸೂಪರಾಗಿದೆ. ಈ ಟ್ರಿಪ್ಪು ಎಲ್ಲೂ ಒಂದು ನಿಮಿಷನೂ ಬೇಜಾರಾಗಿಲ್ಲ, ಎಂಜಾಯ್ ಮಾಡಿದ್ದೀವಿ. ಅದರಲ್ಲೂ ಗೌತಮ್ ಬೈ ಜೊತೆ ಬಂದಿದ್ದೀವಿ ಅಂದರೆ ಗೊತ್ತಲ್ಲ, ಚಿತ್ತಲ್ಪತ್ತಲ್ಲ. ಶ್ರೀಹರಿ ಅವರೇ, ನೀವೇನು ಹೇಳ್ತೀರಾ? ತುಂಬ ಚೆನ್ನಾಗಿತ್ತು ರೈಡು, ಸಖತ್ತಾಗಿತ್ತು. ನೋಡಿದ ಫಾಲ್ಸೇ ಒಂದೆರಡಿತ್ತು. ಅದು ಬಿಟ್ಟರೆ ಫಾಲ್ಸ್ ಎಲ್ಲ ಸೂಪರು. ಒಳ್ಳೊಳ್ಳೆ ಫುಟೇಜಸ್ ಎಲ್ಲ ಸಿಕ್ಕಿದೆ ಗೌತಮಲ್ಲಿ. ನಮಗೂ ಸಿಕ್ಕಿದೆ, ಹಾಕಲ್ಲ ಗೊತ್ತಲ್ಲ. ಫೋಟೋನು ಸಿಕ್ಕಿದೆ. ಬಿಡ್ತೀನಿ, ಇನ್ನೊಂದು ವರ್ಷದಲ್ಲಿ ಬಿಟ್ಬಿಡ್ತೀನಿ ಎಲ್ಲ. ಸೂಪರ್ ಆಯಿತು ರೈಡ್ ಮಾಡಿ. ಆ್ಯಸ್ ಯೂಶುವಲ್ ಸೇಮ್ ನಮ್ಮ ಮಹಾರಾಷ್ಟ್ರ ಇಡ್ತಾರಲ್ಲ, ಸೂಪರ್. ಗುಡ್ ಬೈ ಗೈಸ್. Gautam Naidu from GN Talkies signing off. Peace. Unfortunately ಎಲ್ಲ ಶಾರ್ಟು 120 FPS ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಎಷ್ಟು ಹೊಟ್ಟೆ ಎಲ್ಲ ಉರಿತಾ ಇದೆ ನನಗೆ. 120 FPS ಅಲ್ಲಿ ರೆಕಾರ್ಡ್ ಆಗಿದೆ ಗುರು ಎಲ್ಲ.
ಸರಿ, ಇಲ್ಲಾದರೂ ಫ್ರಂಟ್ ವ್ಯೂ ತೆಗಿಯೋಣ. ಚೆನ್ನಾಗಿ ಬರ್ತಾಯಿದೆ. See